ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡೋಣ. ಇಲ್ಲಿ ನೋಡ್ಬೋದು ತಾವು ಕೂಡ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ಗಳು ಸಾಗರ ಶಕ್ತಿ, ಭರತ ಶಕ್ತಿ, ವಿದ್ಯುತ್ ಶಕ್ತಿ, ಜಲ ವಿದ್ಯುತ್ ಶಕ್ತಿ ಅಂತ ಇದೆ. ಇಲ್ಲಿ ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವಂತಹ ಒಂದು ಎನರ್ಜಿ ಇಲ್ಲಿ ಭರತ ಶಕ್ತಿ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಇಲ್ಲಿ ಬುಧ ಗ್ರಹ, ಮಂಗಳ, ಚಂದ್ರ ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಚಂದ್ರ ಅಂತ ಹೇಳಬಹುದು ಭೂಮಿಯ ನೈಸರ್ಗಿಕ ಉಪಗ್ರಹ. ಚಂದ್ರನ ಮೇಲೆ ಕಳುಹಿಸಲಾದ ಮೊದಲ ಭಾರತೀಯ ಬಾಹ್ಯಾಕಾಶ ನೌಕೆ ಆರ್ಯಭಟ, ಸ್ಪುಟ್ನಿಕ್, ಚಂದ್ರಯಾನ-1, ರೋಹಿಣಿ ಅಂತ ಇದೆ. ಇಲ್ಲಿ ಚಂದ್ರಯಾನ-1 ಚಂದ್ರನ ಮೇಲೆ ಕಳುಹಿಸಲಾದ ಮೊದಲ ಭಾರತೀಯ ಬಾಹ್ಯಾಕಾಶ ನೌಕೆಯಾಗಿರುತ್ತದೆ. ನಾವು ಸೂರ್ಯನಿಂದ ಪಡೆಯುವ ಶಕ್ತಿ ಯಾವುದು? ಇಲ್ಲಿ ಸೌರಶಕ್ತಿ, ಸ್ನಾಯು ಶಕ್ತಿ, ಪವನ ಶಕ್ತಿ, ಜಲದ ಸಂಗ್ರಹಿತ ಶಕ್ತಿ ಅಂತ ಇದೆ. ಸೂರ್ಯನಿಂದ ಪಡೆಯುವಂಥ ಶಕ್ತಿಗೆ ನಾವು ಸೋಲಾರ್ ಎನರ್ಜಿ ಅಥವಾ ಸೌರಶಕ್ತಿ ಅಂತ ಕರಿತೀವಿ. ಸೊ ಎ ಆನ್ಸರ್ ಆಗುತ್ತದೆ. ಜೀವಿಗಳು ಉಸಿರಾಡುವಾಗ ಇಲ್ಲಿ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ಇಂಗಾಲ ಡೈಆಕ್ಸೈಡ್, ಆಮ್ಲಜನಕ, ಇಂಗಾಲ ಸಾರಜನಕ ಅಂತ ಇದೆ. ಇಲ್ಲಿ ಆನ್ಸರು ಇಂಗಾಲ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಬಣ್ಣವನ್ನು ಗುರುತಿಸಲು ನೆರವಾಗುವ ಅಂಗ ಮೂಗು, ಕಣ್ಣು, ಕಿವಿ, ನಾಲಿಗೆ. ಇಲ್ಲಿ ಬಣ್ಣವನ್ನು ಗುರುತಿಸೋದು ಯಾವುದು ಅಂದರೆ ಕಣ್ಣು ಆಗಿದೆ. ಇದು ಒಂದು ಪಾರದರ್ಶಕ ವಸ್ತು. ಗಾಜಿನ ಫಲಕ, ಮರದ ಹಲಗೆ, ತಗಡಿನ ಹಾಳೆ, ಪುಸ್ತಕ. ಇಲ್ಲಿ ಬೆಳಕು ಹಾದು ಹೋಗುವಂಥ ಒಂದು ವಸ್ತು ಯಾವುದು ಅಂದರೆ ಅದೊಂದು ಗಾಜಿನ ಫಲಕ ಆಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯುವ ನಾರುಗಳು ಕ್ರಮವಾಗಿ ಸೆಣಬು ಮತ್ತು ನೂಲು, ಹತ್ತಿ ಮತ್ತು ಸೆಣಬು, ಹತ್ತಿ ಮತ್ತು ರೇಷ್ಮೆ, ರೇಷ್ಮೆ ಮತ್ತು ಉಣ್ಣೆ ಅಂತ ಇದೆ. ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳಿಂದ ನೋಡಿ, ಸಸ್ಯದಿಂದ ಇಲ್ಲಿ ಹತ್ತಿ ದೊರೆಯುತ್ತದೆ, ಪ್ರಾಣಿಯಿಂದ ರೇಷ್ಮೆ ದೊರೆಯುತ್ತದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಮಂಗಳ, ಶುಕ್ರ, ಬುಧ, ಯುರೇನಸ್ ಅಂತಿದೆ. ಇಲ್ಲಿ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತ ಕರೆಯುತ್ತಾರೆ. ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ದ್ಯುತಿಸಂಶ್ಲೇಷಣೆ, ಸಂತಾನೋತ್ಪತ್ತಿ, ಸೌರಶಕ್ತಿ, ಬೆಳವಣಿಗೆ ಅಂತ ಇದೆ. ಇಲ್ಲಿ ದ್ಯುತಿಸಂಶ್ಲೇಷಣೆ ಆಗಿರುತ್ತದೆ. ಇದು ಭೂಮಿಯ ಸ್ವಾಭಾವಿಕ ಉಪಗ್ರಹ. ಸೂರ್ಯ, ಆರ್ಯಭಟ, ಗುರು, ಚಂದ್ರ. ಇಲ್ಲಿ ಕೂಡ ಚಂದ್ರ ಅಂತಲೇ ಹೇಳ್ಬೋದು. ಇಲ್ಲಿ ಸಸ್ಯದ ಜೀವನ ಕ್ರಮ ಅಂತ ಹೇಳಿದ್ದಾರೆ. ಆಪ್ಷನ್ಸ್ಗಳು ಸಸ್ಯ, ಕಾಯಿ, ಹೂವು, ಹಣ್ಣು, ಬೀಜದ ಕಾಂಡ ಅಂತಿದೆ. ಇಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ ಬೀಜದ ಕಾಂಡ ನೋಡ್ಬೋದು. ಇಲ್ಲಿ 5. ಅದು ಆದಮೇಲೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಸಸ್ಯ 5, 1. ಅದು ಆದಮೇಲೆ ನೆಕ್ಸ್ಟ್ 3ನೇದು ನೋಡ್ಬೋದು ಹೂವು ಆದಮೇಲೆ ಕಾಯಿ, ಅದಾದಮೇಲೆ ಲಾಸ್ಟು ಹಣ್ಣು. 5, 1, 3, 2, 4. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಗೆ ಬಳಸಲಾಗುವ ವಾಹನ ಇಂಧನ ನೈಸರ್ಗಿಕ ಅನಿಲ, ದ್ರವೀಕರಿಸಿದ ಅನಿಲ, ಸಂವೇದಿತ ನೈಸರ್ಗಿಕ ಅನಿಲ ಮತ್ತು ಸೀಮೆ ಎಣ್ಣೆ ಅಂತಿದೆ. ಇಲ್ಲಿ ಆಪ್ಷನ್ಗಳಲ್ಲಿ ಎರಡನೇದಾಗುತ್ತದೆ ದ್ರವೀಕರಿಸಿದ ನೈಸರ್ಗಿಕ ಅನಿಲ ಅಥವಾ LPG ಅಂತ ಹೇಳ್ಬೋದು. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಟ್ಟಡಗಳು, ಮನೆಗಳು, ಕಾಡುಗಳು, ಕಾರ್ಖಾನೆಗಳು ಅಂತಿದೆ. ಮುಖ್ಯ ಕಾರಣ ಯಾವುದು ಅಂದರೆ ಕಾರ್ಖಾನೆಗಳು. ನೀರನ್ನು ಘನೀಕರಿಸುವ ಬಿಂದು 1000 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, 200 ಡಿಗ್ರಿ ಸೆಲ್ಸಿಯಸ್ ಅಂತಿದೆ. ಇಲ್ಲಿ ಘನೀಕರಿಸುವುದು ಯಾವುದು ಅಂದರೆ 0 ಡಿಗ್ರಿ ಸೆಲ್ಸಿಯಸ್. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಆಹಾರ ಅಭ್ಯಾಸವಾಗಿದೆ? ಹೆಚ್ಚು ನೀರಿನಲ್ಲಿ ಅನ್ನವನ್ನು ತಯಾರಿಸಿ ಹೆಚ್ಚುವರಿ ನೀರನ್ನು ಚೆಲ್ಲುವುದು, ಹೆಚ್ಚಿಕೊಂಡ ನಂತರ ತರಕಾರಿಗಳನ್ನು ತೊಳೆಯುವುದು, ಆಹಾರವನ್ನು ಸರಿಯಾಗಿ ಬೇಯಿಸುವುದು. ಎ ಮತ್ತು ಬಿ ಮಾತ್ರ ಸರಿ ಎಂದಿದ್ದಾರೆ. ಇಲ್ಲಿ ಆಪ್ಷನ್ನು ಸಿ ಆಗುತ್ತದೆ. ನೋಡಿ, ಆಹಾರವನ್ನು ಸರಿಯಾಗಿ ಬೇಯಿಸುವುದು. ಬೇಸಿಗೆ ದಿನಗಳಲ್ಲಿ ಸೈಕಲ್ ಟ್ಯೂಬ್ಗಳಿಗೆ ಸ್ವಲ್ಪ ಕಡಿಮೆ ಗಾಳಿ ತುಂಬಿಸುತ್ತವೆ ಏಕೆ? ತಂಪು ಕುಗ್ಗುವಿಕೆಯನ್ನು ಉಂಟು ಮಾಡುತ್ತದೆ. ಉಷ್ಣತೆಯು ಗಾಳಿಯನ್ನು ಹಿಗ್ಗಿಸುತ್ತದೆ. ಬೇಸಿಗೆಯಲ್ಲಿ ಸಂಚಾರ ಕಡಿಮೆ. ಎ ಮತ್ತು ಬಿ ಸರಿ ಎಂದಿದ್ದಾರೆ. ಇಲ್ಲಿ ಉಷ್ಣತೆಯು ಗಾಳಿಯನ್ನು ಹಿಗ್ಗಿಸುತ್ತದೆ ಅಂತ ಹೇಳ್ಬೋದು. ಈ ಕೆಳಗಿನ ಯಾವ ಪಾತ್ರೆಯಲ್ಲಿ 1 ಚಮಚ ಸಕ್ಕರೆ ಅತಿ ಶೀಘ್ರದಲ್ಲಿ ಕರಗುತ್ತದೆ? 0 ಡಿಗ್ರಿ ಸೆಲ್ಸಿಯಸ್, 250 ಡಿಗ್ರಿ ಸೆಲ್ಸಿಯಸ್, 500 ಡಿಗ್ರಿ ಸೆಲ್ಸಿಯಸ್ ಮತ್ತು 1000 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಸಿ ಆಪ್ಷನ್ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 1000 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ದ್ರವರೂಪದ ಮೂಲವಸ್ತು ಯಾವುದು? ಹೈಡ್ರೋಜನ್, ಪಾದರಸ, ಕಾರ್ಬನ್, ಚಿನ್ನ ಅಂತಿದೆ. ಇಲ್ಲಿ ದ್ರವರೂಪದ ಮೂಲವಸ್ತು ಯಾವುದು ಅಂದರೆ ಇಲ್ಲಿ ಪಾದರಸ ಅಂತ ಹೇಳ್ಬೋದು. ಸೊ ಬಿ ಆಪ್ಷನ್ ಆಗುತ್ತದೆ.
ಗೋಬರ್ ಗ್ಯಾಸ್ ಸ್ಥಾವರದಲ್ಲಿ ಉಪಯೋಗಿಸುವ ಶಕ್ತಿ ರಾಸಾಯನಿಕ ಶಕ್ತಿ, ಯಾಂತ್ರಿಕ ಶಕ್ತಿ, ಜೈವಿಕ ಶಕ್ತಿ, ಇಂಧನ ಶಕ್ತಿ ಅಂತಿದೆ. ಇಲ್ಲಿ ಆನ್ಸರ್ ಜೈವಿಕ ಶಕ್ತಿ ಆಗುತ್ತದೆ. ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಬರುವುದಾದರೆ ಇಲ್ಲಿ ನೋಡ್ಬೋದು, ಮರುಭೂಮಿಯಲ್ಲಿನ ಜನರು ದೊಡ್ಡದಾದ ರುಮಾಲುಗಳನ್ನು ತಲೆಗೆ ಸುತ್ತಿಕೊಳ್ಳುತ್ತಾರೆ ಏಕೆ? ಅಲ್ಲಿನ ಸಂಪ್ರದಾಯ, ಅವರು ಅದನ್ನು ಇಷ್ಟಪಡುತ್ತಾರೆ, ಬಿಸಿಲಿನ ಝಳವನ್ನು ನೀಗಿಸಲು, ದೇಹದ ಆರೋಗ್ಯಕ್ಕಾಗಿ ಅಂದಿದೆ. ಇಲ್ಲಿ ಆಪ್ಷನ್ ನೋಡ್ತಾ ಹೋದರೆ ಬಿಸಿಲಿನ ಝಳವನ್ನು ನೀಗಿಸಲು ಅಂತ ಹೇಳ್ಬೋದು, ಸಿ ಆಪ್ಷನ್. ನಗರ ಹೊರ ವಲಯಗಳಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆಯು ಯಾವುದಕ್ಕೆ ಸಹಾಯಕ? ವಾಯು ಮಾಲಿನ್ಯದ ತಡೆಗೆ, ಜಲ ಮಾಲಿನ್ಯದ ತಡೆಗೆ, ಶಬ್ದ ಮಾಲಿನ್ಯದ ತಡೆಗೆ, ಸಂಚಾರ ದಟ್ಟಣೆ ತಡೆಗೆ ಅಂತ ಹೇಳ್ಬೋದು. ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ಅದು. ಇಲ್ಲಿ 83ನೇ ಪ್ರಶ್ನೆ, ರನ್ನಿಂಗ್ ರೇಸ್, ಹರ್ಡಲ್ಸ್, ರಿಲೇ, ಉದ್ದ ಜಿಗಿತ ಇವುಗಳಲ್ಲಿ ಗುಂಪಿಗೆ ಸೇರಿದ ಆಟ. ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ನೋಡ್ಬೋದು, ಇಲ್ಲಿ ಉದ್ದ ಜಿಗಿತ ಆಗುತ್ತದೆ. ಯಾಕಂದರೆ ಇವೆಲ್ಲವೂ ಕೂಡ ಓಟಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ, ರನ್ನಿಂಗಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ವಿವಿಧ ಬೆಳೆಗಳ ಕೃಷಿ ಮಾಡುವುದರಿಂದ ಇವರು ಹೆಚ್ಚಿನ ಆದಾಯ ಗಳಿಸಬಲ್ಲರು. ಸಣ್ಣ ಕೃಷಿಕರು, ಕೃಷಿ ಕಾರ್ಮಿಕರು, ದೊಡ್ಡ ಕೃಷಿಕರು, ಬುದ್ಧಿವಂತ ರೈತರು ಅಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ದೊಡ್ಡ ಕೃಷಿಕರು. ಸಾಮೂಹಿಕ ವಸತಿಗಳಲ್ಲಿ ಕಂಡುಬರುವ ಸೌಲಭ್ಯಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಸಂಚಾರಿ ಸೌಲಭ್ಯ, ಜೀವನಾವಶ್ಯಕ ಸೌಲಭ್ಯ, ಆರೋಗ್ಯ, ನೈರ್ಮಲ್ಯ, ಮನೋರಂಜನೆ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಉತ್ತರದ ಮೈದಾನಗಳು ಫಲವತ್ತಾಗಿರಲು ಕಾರಣವಾದ ಅಂಶ ಇಲ್ಲಿನ ನದಿಗಳು ಹಿಮಾಲಯದಲ್ಲಿ ಹುಟ್ಟುತ್ತವೆ, ಇಲ್ಲಿನ ನದಿಗಳು ತುಂಬ ಉದ್ದವಾಗಿವೆ, ಇಲ್ಲಿನ ನದಿಗಳು ಮೆಕ್ಕಲು ಮಣ್ಣನ್ನು ಸಂಚಯಗೊಳಿಸುತ್ತವೆ, ಈ ಬಯಲುಗಳು ಭಾರತ ಆಹಾರ ಖನಿಜವಾಗಿವೆ ಎಂದಿದ್ದಾರೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ, ಇಲ್ಲಿನ ನದಿಗಳು ಮೆಕ್ಕಲು ಮಣ್ಣನ್ನು ಸಂಚಯಗೊಳಿಸುತ್ತವೆ. ಕಾಡಾನೆಗಳ ಸಂತತಿ ಯಾವ ರಾಜ್ಯದಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿದೆ? ಗುಜರಾತ್, ಕರ್ನಾಟಕ, ಅಸ್ಸಾಂ, ಕೇರಳ ಅಂತಿದೆ. ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಕಾಡಾನೆಗಳು ಇವೆ. ಭಾರತದಲ್ಲಿ ಅಧಿಕೃತ ಭಾಷೆಗಳು ಎಷ್ಟು? 15, 14, 30, 1. ಇಲ್ಲಿ ಆಪ್ಷನ್ ಎ ಆಗುತ್ತದೆ.